ಅವ್ರಿಗೆ ನಮ್ಮ ಮೈಸೂರಿನ ಸುರೇಶ್ ಭಟ್ರು ತಯಾರಿಸಿದಂತಹ ತೆಂಗಿನ ಹಾಲಿನಿಂದ ತಯಾರು ಮಾಡಿದಂತಹ ಐಸ್ ಕ್ರೀಮ್ ಕೂಡ ನೋಡೋಣ, ಅವ್ರ ಅಭಿಪ್ರಾಯ ಕೇಳ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತೇವೆ. ಗುರುಗಳೇ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಮತ್ತೆ ಆರೋಗ್ಯ ಹೇಗಿದೆ? ಆರೋಗ್ಯ ಅದ್ಭುತವಾಗಿದೆ. ನಿಮ್ ನೋಡಿದ್ರೆ ಖುಷಿ ಆಗುತ್ತೆ ಗುರುಗಳೇ. ನಿಮ್ ನೋಡಿದ್ರೆ ನಮಗೆ ಒಂಥರ ಚೈತನ್ಯ ಬಂದಂಗೆ ಆಗುತ್ತೆ. ಯುವಕರಿದ್ದಂಗೆ ನೀವು, ನಮಗೆಲ್ಲ ಸ್ಫೂರ್ತಿ. ಹೌದು. ಈಗ ಐಸ್ ಕ್ರೀಮ್ ತಿಂದ್ರಿ, ಹೇಗಿತ್ತು ಗುರುಗಳೇ? ಸುರೇಶ್ ಭಟ್ರು, ಮೈಸೂರಿನ ಸುರೇಶ್ ಭಟ್ರು ಒಂದು ಐಸ್ ಕ್ರೀಮ್ ಒಂದು ಕ್ರಾಂತಿ ಮಾಡಿದ್ದಾರೆ ಹೊಸ ಐಸ್ ಕ್ರೀಮ್ ತಯಾರಿಕೆಯಲ್ಲಿ. ಇದು ಎಳನೀರಿಂದ ಮಾಡಿರೋದ್ರಿಂದ ಇದಕ್ಕೆ ವಿಶೇಷವಾದ ಔಷಧೀಯ ಗುಣನೂ ಇದೆ. ಹೌದು. ಇದು ನೆತ್ತಿಗೂ ತಂಪು, ಜುಟ್ಟಿಗೂ ಭದ್ರ ಅಂತ ನಮ್ಮ ಹಳ್ಳಿ ಗಾದೆ ಹೇಳ್ದಂಗೆ. ನಿಜ ನಿಜ ನಿಜ. ಸುರೇಶ್ ಭಟ್ ಅಂತವರು ಈ ಭಾರತ ದೇಶದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಖಂಡಿತ ಖಂಡಿತ. ನಾವು ವಿದೇಶಿ ವಸ್ತುಗಳಿಗೆ ಮಾರು ಹೋಗಿ ನಿಜ ನಮ್ಮತನವನ್ನೇ ಕಳ್ಕೊತಾ ಇರೋ ಈ ಸಂದರ್ಭದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ರು ಮರಳುಗಾಡಿನಲ್ಲಿ ಗಂಧದ ಸರಸಿ, ಆಮೇಲೆ ಚಿಮ್ಮುವ ಕಾರಂಜಿ ಅಂತೆ ನಿಮ್ಮಂಥವರೆಲ್ಲ ಬೆಳೆದು ಬರ್ತಾ ಇರೋದು ನಮಗೆ ಬಹಳ ಪ್ರೇರಣೆ. ತುಂಬಾ ಕಷ್ಟಪಟ್ಟಿದ್ದಾರೆ ಈ ಮಟ್ಟಕ್ಕೆ ತರೋದಕ್ಕೆ. ತುಂಬಾ ಪ್ರಯತ್ನ ಪಟ್ಟು ರಿಸರ್ಚ್ ಮಾಡಿ ತುಂಬಾ ಪ್ರಯೋಗ ಮಾಡಿದ್ದಾರೆ. ಬೆಳೆಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇನೆ.